ಬೆಳಗಾವಿಯಲ್ಲಿ ಬಾಣಂತಿಯರು ಶಿಶುಗಳ ಸಾವು ಪ್ರಕರಣ ಇದೀಗ ಸಾವಿನ ಘಟನೆ ವಿರುದ್ಧ ವಿರೋಧ ಪಕ್ಷಗಳಿಂದ ರೋಷಾವೇಶ. ಬೆಳಗಾವಿ ಮತ್ತು ಬಳ್ಳಾರಿಯಲ್ಲಿ ಬಾಣಂತಿಯರು ಶಿಶುಗಳ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾವಿನ ಘಟನೆ ವಿರುದ್ಧ ವಿರೋಧ ಪಕ್ಷಗಳಿಂದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಘಟನೆ ಕುರಿತು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಗೆ ಮನವಿಯನ್ನ ಮಾಡಲಾಗಿದೆ. ಇದಕ್ಕೀಗ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. 1 ವಾರದಲ್ಲಿ ವರದಿಯನ್ನು ತರಿಸಿ ಕ್ರಮ ಕೈಗೊಳ್ಳುವುದಾಗಿ ಹೇಳಿದ್ದಾರೆ. ಸಾವಿನ ಘಟನೆ ವಿರುದ್ಧ ವಿರೋಧ ಪಕ್ಷಗಳಿಂದ ಆಕ್ರೋಶ ವ್ಯಕ್ತವಾಗ್ತಾ ಇರುವ ಬೆನ್ನಲ್ಲೇ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. 1 ವಾರದಲ್ಲಿ ವರದಿಯನ್ನು ತರಿಸಿಕೊಳ್ಳುವುದಾಗಿ ಹೇಳಿದ್ದಾರೆ. ಪೌಷ್ಟಿಕ ಆಹಾರ ಸಪ್ಲೈ ನೀಡುವ ವಿಚಾರದಲ್ಲೂ ಕೂಡ ಭ್ರಷ್ಟಾಚಾರ ನಡೆದಿದೆ ಅನ್ನೋದಕ್ಕೂ ಸದ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪೌಷ್ಟಿಕಾಂಶದಿಂದ ಮಕ್ಕಳು ಸಾವಾಗಿದೆ ಅಂತ ಹೇಳಲು ಬರುವುದಿಲ್ಲ, ಬೇರೆ ಬೇರೆ ಕಾರಣಗಳಿಗೂ ಸಾವಾಗಿರುತ್ತೆ. ಪೌಷ್ಟಿಕಾಂಶದ ವಿಚಾರದಲ್ಲಿ ಆರೋಗ್ಯ ಇಲಾಖೆ ಹಾಗೂ ನಮ್ಮ ಇಲಾಖೆ ಜಂಟಿಯಾಗಿ ಕೆಲಸ ಮಾಡ್ತಿದ್ದೇವೆ ಎಂದಿದ್ದಾರೆ. ಭ್ರಷ್ಟಾಚಾರ ಆಗಿದೆ ಅನ್ನೋದರ ಕುರಿತು ಸದನದಲ್ಲಿ 10 ಸಾರಿ ಚರ್ಚೆ ಆಗಿದೆ. ಇದರಲ್ಲಿ ನಾವೇನು ಹೊಸದು ಮಾಡಿಲ್ಲ, ಬಿಜೆಪಿ ಅವಧಿಯಲ್ಲೂ ಈ ರೀತಿ ಆಗಿದೆ ಅಂತ ತಿರುಗೇಟನ್ನು ಕೊಟ್ಟಿದ್ದಾರೆ. ಇಲಾಖೆ ಆಗಿರ್ಬೋದು ಅಥವಾ ಆರೋಗ್ಯ ಶಿಕ್ಷಣ ಇಲಾಖೆ ಆಗಿರ್ಬೋದು, ನಾನು ಆಗಿರ್ಬೋದು, ಮೊನ್ನೆ ನಡೆದಂಥ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ನಾವು ಸಂಪೂರ್ಣವಾಗಿ ಕರ್ನಾಟಕದಲ್ಲಿ ಎಷ್ಟು 3 ತಿಂಗಳಲ್ಲಿ ಕಳೆದ 3 ತಿಂಗಳಲ್ಲಿ ಎಷ್ಟು ಬಾಣಂತಿಯರ ಇದಾಗಿದೆ, ಗರ್ಭಿಣಿಯರದಾಗಿರ್ಬೋದು ಅಥವಾ ಮಕ್ಕಳದ್ದು ಏನು ಪ್ರಮಾಣ ಅನ್ನೋದನ್ನು ನಾವು ಕಲೆಕ್ಟ್ ಮಾಡ್ತಾ ಇದ್ದೀವಿ. ಏನು ಕಾರಣ ಅನ್ನೋದನ್ನು ಕೂಡ ಸ್ಟಡಿ ಮಾಡ್ತಾ ಇದ್ದೀವಿ. ಬಳ್ಳಾರಿಯಲ್ಲಿ ನಡೆದಂಥ ಘಟನೆ ಯಾವ ಕಾರಣದಿಂದ ಆಗಿದೆ ಅನ್ನೋದು ಕಳಪೆ ಗುಣಮಟ್ಟದ ಒಂದು ಔಷಧಿಯಿಂದ ಈಗಾಗಲೇ ನಾವು ಕಪ್ಪು ಪಟ್ಟಿಗೆ ಆ ಒಂದು ಕಂಪನಿಯನ್ನು ಸೇರಿಸಿದ್ದೀವಿ ಮತ್ತು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಮತ್ತು ಆ ಕಂಪನಿಯ ಮೇಲೆ ಏನು ನಾವು ಕ್ರಿಮಿನಲ್ ಮೊಕದ್ದಮೆಯನ್ನು ಏನು ನಾವು ದಾಖಲಿಸಬೇಕಾಗಿತ್ತು ಅದನ್ನು ಕೂಡ ಮಾಡ್ತಾ ಇದ್ದೀವಿ. ಸೊ ಸಮಗ್ರ ಒಂದು ವರದಿಯನ್ನು 3 ತಿಂಗಳಿಗೆ ಇತ್ತೀಚೆಗೆ ಆದಂಥ ಈ ಘಟನೆಗಳ ವರದಿಯನ್ನು ತರಿಸ್ಕೊಂಡು ನಾವು ಅದ್ರ ಬಗ್ಗೆ ಆರೋಗ್ಯ ಇಲಾಖೆ ಆಗಿರ್ಬೋದು ಅಥವಾ ಆರೋಗ್ಯ ಶಿಕ್ಷಣ ಇಲಾಖೆ ಆಗಿರ್ಬೋದು, ನಾನು ಆಗಿರ್ಬೋದು, ಮೊನ್ನೆ ನಡೆದಂಥ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ನಾವು ಸಂಪೂರ್ಣವಾಗಿ ಕರ್ನಾಟಕದಲ್ಲಿ ಎಷ್ಟು 3 ತಿಂಗಳಲ್ಲಿ ಕಳೆದ 3 ತಿಂಗಳಲ್ಲಿ ಎಷ್ಟು ಬಾಣಂತಿಯರ ಇದಾಗಿದೆ, ಗರ್ಭಿಣಿಯರದಾಗಿರ್ಬೋದು ಅಥವಾ ಮಕ್ಕಳದ್ದು ಏನು ಪ್ರಮಾಣ ಅನ್ನೋದನ್ನು ನಾವು ಕಲೆಕ್ಟ್ ಮಾಡ್ತಾ ಇದ್ದೀವಿ. ಏನು ಕಾರಣ ಅನ್ನೋದನ್ನು ಕೂಡ ಸ್ಟಡಿ ಮಾಡ್ತಾ ಇದ್ದೀವಿ. ಬಳ್ಳಾರಿಯಲ್ಲಿ ನಡೆದಂಥ ಘಟನೆ ಯಾವ ಕಾರಣದಿಂದ ಆಗಿದೆ ಅನ್ನೋದು ಕಳಪೆ ಗುಣಮಟ್ಟದ ಒಂದು ಔಷಧಿಯಿಂದ ಈಗಾಗಲೇ ನಾವು ಕಪ್ಪು ಪಟ್ಟಿಗೆ ಆ ಒಂದು ಕಂಪನಿಯನ್ನು ಸೇರಿಸಿದ್ದೀವಿ ಮತ್ತು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಮತ್ತು ಆ ಕಂಪನಿಯ ಮೇಲೆ ಏನು ನಾವು ಕ್ರಿಮಿನಲ್ ಮೊಕದ್ದಮೆಯನ್ನು ಏನು ನಾವು ದಾಖಲಿಸಬೇಕಾಗಿತ್ತು ಅದನ್ನು ಕೂಡ ಮಾಡ್ತಾ ಇದ್ದೀವಿ. ಸೊ ಸಮಗ್ರ ಒಂದು ಇನ್ನು ಮೈಸೂರಲ್ಲಿ ಕೃಷ್ಣ ಬೈರೇಗೌಡರು ಸಚಿವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ದಾರೆ ನೋಡೋಣ. ಮಂತ್ರಿಗಳು ತುಂಬಾ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಮತ್ತು ಸರ್ಕಾರನೂ ಕೂಡ ಅಷ್ಟೇ ಗಂಭೀರವಾಗಿ ಇದನ್ನ ತೆಗೆದುಕೊಂಡಿದೆ. ಅವರು ಲ್ಯಾಬ್ಗೆ ಇದನ್ನೆಲ್ಲ ಟೆಸ್ಟ್ ರಿಸಲ್ಟ್ಸ್ ಅನ್ನ ಕಳಿಸಿದ್ದೇವೆ. ಆ ಔಷಧ ಕಂಪನಿಯವರ ಬೇಜವಾಬ್ದಾರಿತನದಿಂದ ಇದು ಆಗಿದೆ ಅನ್ನುವಂಥದ್ದು. ಔಷಧಿ ಟೆಸ್ಟ್ ರಿಸಲ್ಟ್ ಬಂದ ಕೂಡಲೇ ಅವ್ರ ಮೇಲೆ ಕೇಸನ್ನು ಕೂಡ ಹಾಕಿ ಇದಕ್ಕೆ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ನಾವು ಕಾನೂನು ಕ್ರಮ ತೆಗೆದುಕೊಂಡು ಅವರಿಗೆ ಶಿಕ್ಷೆ ಕೊಡೋವರೆಗೂ ಕೂಡ ನಮ್ಮ ಸರ್ಕಾರ ವಿರಮಿಸೋದಿಲ್ಲ. ಆದರೂ ಕೂಡ ಅವರಿಗೆ ಶಿಕ್ಷೆ ಕೊಟ್ಟರು ಆಗಿರೋ ನಷ್ಟಕ್ಕೆ ಏನು ಸಿಗುತ್ತೆ ಅಂತ ನೀವು ಕೇಳ್ಬೋದು. ನಿಜ ಬಹಳ ದುರಂತ. ಯಾಕಂದ್ರೆ ಕುಟುಂಬದ ಒಬ್ಬ ಸದಸ್ಯರನ್ನ ಅಂತಹ ಒಂದು ಘಟ್ಟದಲ್ಲಿ ಕಳೆದುಕೊಳ್ಳುವುದು ಅದಕ್ಕೆ ಸಮಾನವಾದಂಥ ಇನ್ನೊಂದು ದುರಂತ ಮತ್ತೊಂದು ಇಲ್ಲ. ಹಾಗಾಗಿ ಸರ್ಕಾರದ ಪರವಾಗಿ ನಾನು ಕೂಡ ಅವರಿಗೆ ನಮ್ಮ ಒಂದು ಶೋಕವನ್ನ ನಾವು ಕೂಡ ಹೇಳ್ತೇವೆ. ಅವರ ಕುಟುಂಬಕ್ಕೆ ಈ ನಷ್ಟವನ್ನ ಭರಿಸ್ಕೊಳ್ತಕ್ಕಂತಹ ಶಕ್ತಿ ಬರಲಿ ಅಂತ ನಾನು ಆಶಿಸ್ತೇನೆ. ಆದರೆ ಸರ್ಕಾರ ಈ ವಿಷಯದಲ್ಲಿ ಬಹಳ ಗಂಭೀರವಾಗಿ ತೆಗೆದುಕೊಂಡಿದೆ. ಕ್ಯಾಬಿನೆಟ್ ಅಲ್ಲಿ ಬಹಳ ಉನ್ನತ ಮಟ್ಟದಲ್ಲಿ ಚರ್ಚೆ ಆಗಿದೆ. ಇದನ್ನ ಒಂದು ಅಂತಿಮ ನ್ಯಾಯ ಕೊಡೋವರೆಗೂ ಕೂಡ ಸರ್ಕಾರ ವಿರಮಿಸೋದಿಲ್ಲ ಅನ್ನೋದನ್ನು ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ನೋಡಿ, ಜೀವಕ್ಕೆ ಎಷ್ಟು ಹಣ ಕೊಟ್ಟರು
ಪರಿಹಾರ ಇಲ್ಲ, ಜೀವ ವಾಪಸ್ ಬರೋದಿಲ್ಲ. ಅದರಲ್ಲಿ ಸ್ಪಷ್ಟ 2 ಲಕ್ಷ 5 ಲಕ್ಷ ಅದರಲ್ಲಿ ಮೀನಾಮೇಷ ಎಣಿಸ್ತಕ್ಕಂಥ ಅವಶ್ಯಕತೆ ಸರ್ಕಾರಕ್ಕೇನು ಇಲ್ಲ. ಹಾಗಾಗಿ ಅದರಲ್ಲಿ ನಾವು ಕೂಡ ಮಾತಾಡ್ತೇವೆ. ಅದರಲ್ಲಿ ಹೆಚ್ಚಿನ ಪರಿಹಾರ ಕೊಡುವಂಥದ್ದು ನಿಜವಾಗೂ ಆಗಿರೋ ಘಟನೆ ಮುಖ್ಯ ಮತ್ತು ಘಟನೆ ದುರಂತದ ಮುಖ್ಯ. ಎಷ್ಟು ಪರಿಹಾರ ಕೊಡಬೇಕು ಅನ್ನೋದ್ರ ವಿಷಯದಲ್ಲಿ ಖಂಡಿತವಾಗಿ ನಾವು ಚರ್ಚೆ ಮಾಡ್ತೇವೆ. ಅದಕ್ಕೆ ಸೂಕ್ತ ಪರಿಹಾರ ಕೊಡೋದ್ರ ಬಗ್ಗೆನೂ ಕೂಡ ನಮ್ದೇನು ಇದಿಲ್ಲ, ಅದರಲ್ಲಿ ಅಡ್ಡಿ ಆತಂಕ ಇಲ್ಲ.